ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಇಟ್ಸ್ ಮೀ ಪ್ರಿಯಾ ತನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಬ್ಲಾಗ್ ಏನಂದರೆ, ನಾವು 20 ಇಯರ್ಸ್ ಬ್ಯಾಕು 10th ಓದಿದ್ವಲ್ಲ, ಆ ಫ್ರೆಂಡ್ಸು ಈಗ ನಾವು ಮೀಟ್ ಆಗೋಕ್ಕೆ ಹೋಗ್ತಿದ್ದೀವಿ ರೆಸಾರ್ಟಲ್ಲಿ. ನೋಡಬೇಕು ಈ ದಿನ ಹೇಗಿದೆ ಏನು ಅಂತ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಂಗೆ ತುಂಬ ಎಕ್ಸೈಟ್ಮೆಂಟ್ ಇದೆ. ನಾವು ತುಂಬ ಎಂಜಾಯ್ ಮಾಡಬೇಕು, ಎಲ್ಲರನ್ನೂ ನೋಡಬೇಕು, ಮಾತಾಡಬೇಕು ಅನ್ನೋ ತುಂಬ ಆಸಕ್ತಿ ಇದೆ. ತುಂಬ ಇಷ್ಟ ಆಗ್ತಿದೆ. ಯಾವಾಗ ನೋಡ್ತೀವೋ ಅನ್ನೋ ಕುತೂಹಲ ನನಗಿದೆ. ನೋಡೋಣ, ನಿಮಗೂ ತೋರಿಸ್ತೀನಿ. ನಾನು ಬ್ಲಾಗ್ ಮಾಡಿಬಿಟ್ಟು ಹೇಗಿದೆ ಏನು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಸ್ಟಾರ್ಟ್ ಆಗ್ತಿದ್ದೀವಿ ಹೋಗೋದಕ್ಕೆ ಫ್ರೆಂಡ್ಸ್. ಬನ್ನಿ, ಹೋಗ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ? ಹಲೋ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸು SSLC ಫ್ರೆಂಡ್ಸು, ಅವರು ಗೆಟ್ ಟುಗೆದರ್ ಪಾರ್ಟಿಗೆ ಅಂದ್ಬಿಟ್ಟು ಅವರು ಪ್ಲ್ಯಾನ್ ಎಲ್ಲ ಮಾಡಿದ್ರು. ಫಸ್ಟು ಗ್ರೂಪ್ ಮಾಡಿದ್ರಂತೆ, ನನಗೂ ಗೊತ್ತಿಲ್ಲ. 1 ವೀಕ್ ಮುಂಚೆ ನನ್ನ ಫ್ರೆಂಡು ಕವಿತಾ ಅಂತ ನಂಗೆ ಮೆಸೇಜ್ ಮಾಡಿದ್ಲು ವಾಟ್ಸಪ್ಪಲ್ಲಿ. ಪ್ರಿಯಾಂಕಾ, ನೀನು ಬರ್ತೀಯಾ? ಗೆಟ್ ಟುಗೆದರ್ ಪಾರ್ಟಿಗೆಲ್ಲ ಅರೇಂಜ್ ಮಾಡ್ತಿದ್ದಾರೆ ಫ್ರೆಂಡ್ಸು, ಕ್ಲಾಸ್ಮೇಟ್ಸ್ ಎಲ್ಲ ಸೇರಿಬಿಟ್ಟು ಬರ್ತೀಯಾ ಅಂದರು. ಅಯ್ಯೋ, ನನಗೆ ಯಾರೂ ಇನ್ಫಾರ್ಮ್ ಮಾಡಿಲ್ಲಲ್ಲ ಕವಿತಾ, ನಾನು ಹೇಗೆ ಬರೋದು ಅಂದೆ. ಇಲ್ಲ, ಗ್ರೂಪ್ ಮಾಡಿದ್ದಾರೆ, ಗ್ರೂಪಲ್ಲಿ ನಿನ್ನ ನಂಬರ್ ಇಲ್ವಾ ಅಂದರು. ಇಲ್ಲ ಕವಿತಾ, ನನ್ನ ನಂಬರ್ ಇಲ್ಲ ಅಂದೆ. ಸರಿ ಬಿಡು, ನಾನು ಕೊಡ್ತೀನಿ ನಂಬರು ಅಂದ್ಲು. ಸರಿ ಕೊಡು ಅಂದೆ. ಗ್ರೂಪ್ಗೆ ಆ್ಯಡ್ ಮಾಡಿದ್ರು. ಮತ್ತು ಆವಾಗ ನನಗೆ ಅದೇ ಗ್ರೂಪಲ್ಲಿ ಮೆಸೇಜ್ ಬರುತ್ತಲ್ಲ, ಸರಿ ಅಂದ್ಬಿಟ್ಟು ಆಯಿತು ಹೋಗೋಣ ಬಿಡು ಅಂದ್ಕೊಂಡೆ. ಮತ್ತು ನಾನು ನಮ್ಮ ಹಸ್ಬೆಂಡ್ನ ಕೇಳಿದೆ, ರೀ ನಮಗೆ ಈ ಥರ ಗೆಟ್ ಟುಗೆದರ್ ಪಾರ್ಟಿ ಇದೆಯಂತೆ, ಹೋಗ್ಲಾ ಅಂದರೆ, ಹೋಗು ನೀನು, ನಿಂಗೇನು ಅಡ್ಡ ಹೇಳಿಲ್ಲಲ್ಲ, ಹೋಗು ಅಂದರು. ಮತ್ತು ಅದು ಎಲ್ಲೋ ರೆಸಾರ್ಟ್ ಅಂತೆ, ನಾನು ನೋಡಿಲ್ಲ. ವೈಲ್ಡ್ ವ್ಯಾಲಿ ರೆಸಾರ್ಟ್ ಅಂತೆ, ನಾನು ನೋಡಿಲ್ಲ. ಮತ್ತು ನೀನು ಕರ್ಕೊಂಡು ಹೋಗಬೇಕು ಅಂದೆ. ಹ್ಞೂ ಆಯಿತು, ಅದಕ್ಕೇನಂತೆ, ನಾನು ಕರ್ಕೊಂಡು ಹೋಗ್ತೀನಿ, ನಾವೆಲ್ಲ ಹೋಗ್ಬಿಟ್ಟು ಬರೋಣ ಅಂದರು. ಅವರೇನಂದರೆ ಬರೀ ಕ್ಲಾಸ್ಮೇಟ್ಸ್ಗೆಲ್ಲ ಫ್ಯಾಮ್ಲಿನೂ ಇನ್ವೈಟ್ ಮಾಡಿದರು. ಯಾಕಂದರೆ ಒಬ್ಬೊಬ್ಬರೇ ಬರೋಕ್ಕಾಗೋದಿಲ್ಲಲ್ಲ, ಸೊ ಹಾಗಾಗಿ ಫ್ಯಾಮ್ಲೀಸ್ನ ಇನ್ವೈಟ್ ಮಾಡಿದ್ರಲ್ಲ. ಆದರೆ ಒಂಥರ ಸಂತೋಷ, ಫ್ಯಾಮ್ಲೀಸು ಕ್ಲಾಸ್ಮೇಟ್ಸು ಎಲ್ಲ ಮೀಟ್ ಆಗ್ತೀವಿ ಅಲ್ಲ, ಅದಕ್ಕೆ ಅವ್ರು ಪ್ಲ್ಯಾನ್ ಮಾಡಿದ್ರು. ನನಗೂ ಅದು ಖುಷಿ ಆಯಿತು. ಹೋಗಲಿ ಬಿಡಪ್ಪ, ಈಗಾದರೂ ಮೀಟ್ ಮಾಡೋಣ ಅಂತ. ಹಾಯ್ ಫ್ರೆಂಡ್ಸ್, ಈಗ ತಿಂಡಿ ತಿನ್ನೋಣ ಅಂದ್ಬಿಟ್ಟು ಕಾರ್ ನಿಲ್ಲಿಸಿದ್ದೀವಿ. ಈಗ ತಿಂಡಿ ತಿಂದ್ಕೊಂಡು ಸ್ಟಾರ್ಟ್ ಆಗೋದೆ ಫ್ರೆಂಡ್ಸ್. ನಾವೀಗ ಚಿಕ್ಕಬಳ್ಳಾಪುರದಲ್ಲಿದ್ದೀವಿ. ಹತ್ರನೇ ಅಂತೆ ರೆಸಾರ್ಟು. ನಾವು ನೋಡಿಲ್ಲ, ನೋಡಬೇಕು, ಹೋಗ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಅಲ್ವಾ ಹೋಗ್ತಾ ಇರೋದು, ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಕ್ಕೆ. ತುಂಬ ಅಂದರೆ ತುಂಬ ಸಂತೋಷ ಆಗ್ತಿದೆ, ನೋಡಬೇಕು ಅಂತ. ಮಾತಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನನಗೂ ನೋಡಿ ಫ್ರೆಂಡ್ಸ್, ನಾನು ನನ್ನ ಮಗ ಇಬ್ಬರು ಮ್ಯಾಚಿಂಗ್ ಹಾಕಿದ್ದೇವೆ. ಮತ್ತು ಮ್ಯಾಚಿಂಗಲ್ಲಿದ್ದೇವೆ ನಾವಿಬ್ಬರು. ನಾವು ಮನೆಯಲ್ಲಿ ತೆಲುಗು ಮಾತಾಡ್ತೀವಿ. ಮಾತಾಡೋ ಬ್ಲಾಗಲ್ಲಿ ಏನಾದರೂ ನೀನು ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಅಂತ ಎಲ್ಲ ಕೇಳು ಅಂದ್ರೆ ಅವ್ನು ನಾಚಿಕೆ ಪಡ್ಕೊತಾ ಇದೆ. ಹೋಗೋ ಮಮ್ಮಿ, ನಾನೇನು ಮಾತಾಡಲ್ಲ ಅಂತ. ಹೆಂಗೋ ನಮಗೂ ಗೊತ್ತಿಲ್ಲ, ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡೋಗಿದ್ವಿ, ಸ್ವಲ್ಪ ಮ್ಯಾಚ್ ಆಗ್ತಿತ್ತು. ನಮಗೂ ಸ್ವಲ್ಪ ಖುಷಿ ಆಯಿತು. ಆ ಮ್ಯಾಚಿಂಗ್ ಡ್ರೆಸ್ಸಸ್ ಏನೂ ಇರಲಿಲ್ಲ. ಇದು ನಾವು ನಂದಿ ಮೇಲೆ ಹೋಗಬೇಕು ಕಾರಲ್ಲಿ ಕ್ರಾಸಿಂದ, ಅದಕ್ಕೆ ಇದು ನಂದಿ ಮೇಲೇ ಹೋಗ್ತಾಯಿದ್ದೀವಿ ನಾವು. ಅಂದರೆ ಏನೋ ಒಂಥರ ಕುತೂಹಲ, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಲ್ಲ, ಎಲ್ಲ ಮೀಟ್ ಆಗಬೇಕು ಅಲ್ವಾ ಅಂತ. ನನಗಂದರೆ ಒಂದು ವಾರದಿಂದ ನಿದ್ದೆ ಬರ್ತಾಯಿಲ್ಲ. ಅಯ್ಯೋ, ಎಲ್ಲ ಮೀಟ್ ಮಾಡಬೇಕು, ಹೆಂಗಿರ್ತಾರೋ, ಯಾರು ಬರ್ತಾರೋ ಯಾರು ಬರಲ್ವೋ. ಒಂದು 20 ಇಯರ್ಸ್ ಬ್ಯಾಕ್ ಅಲ್ವಾ ನಾವು ಮೀಟ್ ಆಗಿದ್ದಿತ್ತು, ಈಗಲಾದರೂ ನಾವು ಮೀಟ್ ಆಗಬೇಕು ಎಲ್ರೂ ಅಂದ್ಬಿಟ್ಟು. ಇದು ನಂದಿ ಫ್ರೆಂಡ್ಸ್. ಇಲ್ಲೆಲ್ಲ ಜಾತ್ರೆ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಜಾತ್ರೆ ಆಗೋವಾಗ ನಂಗೆ ಇಲ್ಲಿ ಬ್ಲಾಗ್ ಏನೂ ಸ್ಟಾರ್ಟ್ ಮಾಡಿರಲಿಲ್ಲ. ನೆಕ್ಸ್ಟ್ ಟೈಮ್ ಜಾತ್ರೆ ಮಾಡಿದಾಗ ಅದು ಬ್ಲಾಗ್ ಮಾಡ್ತೀನಿ ಬಿಡ್ರಿ. ನೆಕ್ಸ್ಟು ನನಗೆ ನಿದ್ದೆ ಬರಲಿಲ್ಲ 1 ವೀಕು. ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಬೇಕು, ನನ್ನ ಕ್ಲಾಸ್ಮೇಟ್ಸ್ನೆಲ್ಲ ಮೀಟ್ ಮಾಡಬೇಕು ಅಂತ ನನಗೇನೋ ಒಂಥರ ಖುಷಿ ಆಗೋಯಿತು. ನಂಗೆ ಅದು ಮಾತುಗಳಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಯಿತು ನೆನ್ನೆ. ಹೆಂಗೆ ಗೊತ್ತಾ,
ನಾವು ಎಂಜಾಯ್ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮಗೆ ನಿನ್ನೆ ಗೊತ್ತಾಗಿಲ್ಲ ರೋಡು. ಅಲ್ಲೂ ಸ್ವಲ್ಪ ಹೋಗ್ಬಿಟ್ಟು ಇನ್ನು 1/2 ಕಿಲೋಮೀಟರ್ ಹೋಗಬೇಕಿತ್ತು. ನಮ್ಗೆ ಗೊತ್ತಾಗಿಲ್ಲ, ನಿಲ್ಲಿಸ್ಬಿಟ್ಟು ನಮ್ಮ ಕ್ಲಾಸ್ಮೇಟ್ ಶಶಿಕುಮಾರ್ ಅಂತ ಅವ್ರಿಗೆ ಕಾಲ್ ಮಾಡಿದೆ. ಸರಿ, ನಾನು ಕಾರು 3 ಮಿನಿಟ್ಸ್ ಅಲ್ಲಿಗೆ ರೀಚ್ ಮಾಡ್ತೀನಿ, ನಮ್ಮ ಹಿಂದೆ ಬರೀವ್ರಂತೆ ಅಂದರು. ಸರಿ ಬಂದು ಅವ್ರ ಕಾರಿಂದೆ ನಾವು ಬಂದಿದ್ದು, ರೆಡ್ ಕಾರಿಂದೆ ನಿಲ್ಲಿಸ್ಬಿಟ್ಟು ಈಗ ನಾವು ಹೋಗ್ತಾ ಇದ್ದೀವಿ ರೆಸಾರ್ಟ್ ಒಳಗಡೆ. ಅದು ರೆಸಾರ್ಟ್ ನೇಮು ವೈಲ್ಡ್ ವ್ಯಾಲಿ ರೆಸಾರ್ಟ್ ಅಂತೆ. ನಮ್ಮ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡ್ರಿ, ಇದು ಎಂಟ್ರೆನ್ಸು. ಅವ್ರು ಹೋಗ್ತಿದ್ದಾರಲ್ಲ ಫ್ಯಾಮ್ಲಿ, ಅವರೇ ನಮ್ಮ ಕ್ಲಾಸ್ಮೇಟು ಶಶಿಕುಮಾರ್, ಅವ್ರ ಮಿಸ್ಸಸ್ಸು, ಅವ್ರ ಮಗ ಹೋಗಿದ್ದು. ಅಲ್ಲೆಲ್ಲ ಪ್ರೊಸೀಜರ್ ನೇಮ್ಸು, ನಮ್ಮ ಸಿಗ್ನೇಚರ್ ಎಲ್ಲ ಬೇಕಿತ್ತು. ಅಲ್ಲೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವಿನ್ನು ಬರ್ತಾಯಿದ್ದೀವಿ ನೋಡೋಣ ಅಂದ್ಬಿಟ್ಟು. ಇನ್ನು ಅಷ್ಟೊತ್ತಿಗೆ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಬಂದಿದ್ದರು. ನಾನು ಹುಡುಕ್ತಾಯಿದ್ದೆ ಯಾರ್ಯಾರು ಎಲ್ಲೆಲ್ಲಿದ್ದಾರೋ, ಯಾರು ಬಂದವರೋ ಏನೋ ಅಂತ. ಹುಡುಕ್ತಾ ಹಾಗೆಯೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ನಮ್ಮ ಹಸ್ಬೆಂಡು ನಮ್ಮ ಮಗ ಇಬ್ಬರು ಹೋಗ್ತಿದ್ದಾರೆ. ಅಲ್ಲಿ ಮೇಲ್ಗಡೆ ನಮ್ಮ ಕ್ಲಾಸ್ಮೇಟು ಮತ್ತು ನಮ್ಮ ಕ್ಲಾಸ್ಮೇಟ್ ಹುಡುಗಿ ಮಗಳು ಆಟ ಆಡ್ತಿದ್ದಾರೆ ಮೇಲೆ. ಇವ್ರು ನೋಡ್ರಿ, ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು. ನನ್ನ ಮಗ ಏನೋ ಚಿಕ್ಕ ಹುಡುಗ ಬಿಡ್ರಿ, ಅವನು ಆಟ ಆಡೋ ವಯಸ್ಸು. ನಮ್ಮ ಮಗನೇನೋ ನಮ್ಮ ಹಸ್ಬೆಂಡ್ ಏನಾದರೂ ಚಿಕ್ಕ ಹುಡುಗನ, ಆದರೂ ನೆನ್ನೆ ಚಿಕ್ಕ ಹುಡುಗ ಆಗಿಬಿಟ್ಟಿದ್ದಾನೆ. ನಾನು ಚಿಕ್ಕ ಹುಡುಗ ಥರ ಆಟ ಆಡಬೇಕು ಅಂದ್ಬಿಟ್ಟು ಎಷ್ಟು ನೀಟಾಗಿ ನನಗೆ ಹೊಸಬ್ರಲ್ಲ ಇವರು, ಹೇಗೆ ಮಾತಾಡಬೇಕೋ ಏನೋ ಅನ್ನೋ ಚಿಂತೆನೇ ಇಲ್ಲ. ಎಲ್ಲರ ಜೊತೆನೂ ಚೆನ್ನಾಗಿ ಮಿಂಗಲ್ ಆಗಿಬಿಟ್ರು. ಚೆನ್ನಾಗಿ ಆಟ ಆಡಿಕೊಂಡು, ಚೆನ್ನಾಗಿ ಮಾತಾಡಿಕೊಂಡು, ಚೆನ್ನಾಗಿ ಪಂಚ್ಗಳಾಕ್ಕೊಂಡು ನೆನ್ನೆ ಎಲ್ರಿಗೂ ಚೆನ್ನಾಗಿದ್ರು ಅವ್ರು. ನಂಗೆ ತುಂಬ ಖುಷಿಯಾಯಿತು. ನಮ್ಮ ಹಸ್ಬೆಂಡು ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು, ಆದರೆ ಇನ್ನು ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ನೆನ್ನೆ ನನಗೆ. ಅದೇ ಒಂಥರ ಖುಷಿ ಆಗೋಯ್ತು. ಹೋಗಲಿ ಬಿಡು, ಎಲ್ರಿಗೂ ಇಂಥ ಹಸ್ಬೆಂಡೇ ಸಿಗಬೇಕು, ಚೆನ್ನಾಗಿರುತ್ತೆ. ಅಂದರೆ ಏನಕ್ಕೂ ರೆಸ್ಟ್ರಿಕ್ಷನ್ ಮಾಡೋದಿಲ್ಲ ಅವರು. ಒಂದೇ ಮಾತಲ್ವಾ ಕೇಳಿದ್ದು ನಾನು ಈ ಥರ ಹೋಗಬೇಕು ಅಂದೆ. ಸರಿ ಹೋಗು ಅಂದರು. ನೀನೇ ಕರ್ಕೊಂಡು ಹೋಗಬೇಕು ಅಂದ್ರೆ, ಅಯ್ಯೋ ಅದಕ್ಕೇನಂತೆ ಕರ್ಕೊಂಡು ಹೋಗ್ತೀನಿ ಬಿಡು ಅಂದ್ಬಿಟ್ಟು ಕರ್ಕೊಂಡು ಬಂದರು. ನೋಡ್ರಿ, ಆ ಆಟ ಆಡಿಬಿಟ್ರಲ್ಲ, ನನ್ನ ಮಗನ ಕೈಯಲ್ಲಿ ಆಗಿಲ್ಲ, ಅವನು ಇಳಿದ್ಬಿಟ್ಟು ಅರ್ಧ ದಾರಿಗೆ. ನೆಕ್ಸ್ಟು ಇನ್ನೊಂದು ಆಟ ಆಡ್ತಿದ್ದಾರೆ ನಮ್ಮ ಹಸ್ಬೆಂಡ್. ನೆನ್ನೆ ಚಿಕ್ಕ ಮಗು ಆಗಿಬಿಟ್ಟಿದ್ರು, ಮೈಂಡಲ್ಲಿ ಏನು ಟೆನ್ಷನ್ನೇ ಹಿಡ್ಕೊಂಡಿಲ್ಲ. ಅಲ್ಲಿ ಆ ಕೆಲಸ ಹೋಯ್ತಲ್ಲ, ಇವರು ಏನೂ ಫೋನುಗಳು ಬಂದಿಲ್ಲ, ಏನೂ ಇಲ್ಲ ಅಂದ್ಬಿಟ್ಟು ಟೆನ್ಷನ್ ಎಲ್ಲ. ಹೋಗಲಿ ಬಿಡು, ಫೋನ್ ಬಂದಿಲ್ಲಲ್ಲ. ನಂಗೆ ನೆನ್ನೆ ಖುಷಿ ಆಯಿತು, ಚೆನ್ನಾಗಿ ಎಂಜಾಯ್ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು ನನಗೆ. ಹೋಗಲಿ, ನನಗೂ ಅದೇ ಅಲ್ವಾ ಬೇಕಾಗಿರೋದು. ವಾರ ಪೂರ್ತಿ ಕೆಲಸ ಮಾಡಿರ್ತಾರೆ, ಒನ್ ಡೇ ಆದರೂ ಅವ್ರಿಗೆ ಮನಸ್ಸಿಗೆ ನೆಮ್ಮದಿ ಇರಬೇಕಲ್ವ, ಖುಷಿ ಇರಬೇಕಲ್ವ. ಮತ್ತು ನನ್ನ ಮಗ ಆಡ್ತಿದ್ದಾನೆ, ಅವ್ನು ಚಿಕ್ಕ ಹುಡುಗ ಬಿಟ್ಟರೆ ಅವ್ನು ಎಲ್ಲೋದ್ರೂ ಆಟ ಆಡಬೇಕು. ಅವನಿಗೆ ಸುಮ್ಮನೆ ಮನೆಯಲ್ಲಿ ಇರಲ್ಲ, ಆಟ ಆಡೋಕ್ಕೆ ಹೊರಟೋಗ್ಬಿಡ್ತಾನೆ ಮಕ್ಕಳ ಜೊತೆ. ಮತ್ತು ಫಸ್ಟು ಸ್ಟಾರ್ಟಿಂಗಲ್ಲಿ ನಾನೇನು ಬರಲ್ಲ ರೆಸಾರ್ಟ್ಗೆ ಅಂತಂದ. ಬಾರು, ಅಲ್ಲೆಲ್ಲ ಆಟ ಆಡಬಹುದು ಅಂತಂದ್ಬಿಟ್ಟು ಕರ್ಕೊಂಬಂದೆ. ಅದಕ್ಕೆ ಬಂದುಬಿಟ್ಟು ಈ ಥರ ಎಲ್ಲ ಆಟ ಆಡ್ತಿರೋದು. ಚೆನ್ನಾಗಿತ್ತು ಒಟ್ಟಿನಲ್ಲಿ. ನೆನ್ನೆ ಡೇ ಹೆಂಗೋಯ್ತೋ ನನಗೂ ಗೊತ್ತಿಲ್ಲ. ಇದು ಆಡೋಕ್ಕೆ ಹೋಗಿದ್ದೆ ನಾನು. ನಂಗೆ ಅವಾಗ ವ್ಲಾಗ್ ಯಾರೂ ಮಾಡಿಲ್ಲ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಆಡ್ತಿದ್ರು. ನಾನು ಫಸ್ಟ್ ನನ್ನ ಮಗ, ನಮ್ಮ ಕ್ಲಾಸ್ಮೇಟ್ ಮಕ್ಕಳು ಎಲ್ಲ ಆಡ್ತಿದ್ದಾರೆ ಆಟ. ಇವರಿದ್ದಾರಲ್ವಾ ಹಿಂದೆ ಪಿಂಕ್ ಡ್ರೆಸ್ಸು, ಆ ಹುಡುಗಿ ಕವಿತಾ ಅಂತ ನಮ್ಮ ಕ್ಲಾಸ್ಮೇಟು. ಮುಂದೆ ಹತ್ತುತ್ತಾ ಇದ್ದಾರಲ್ಲ ಅವರು ಅಷ್ಟೇ. ನಾವು ಇವರು ಇಬ್ಬರು ಮತ್ತು ನಾನು 3 ಜನನೂ ಬಂದುಬಿಟ್ಟು ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ವರೆಗೂ ನಾವು ಒಂದೇ ಕಡೆನೇ ಓದಿದ್ದು. ಅಷ್ಟು ಕ್ಲೋಸು ನಾವು 3 ಜನನೂ. ತುಂಬ ಚೆನ್ನಾಗಿತ್ತು ನೆನ್ನೆ ಡೇ ಅಂತೂ. ಇವರೆಲ್ಲ ಬಿಲ್ಲು ಬಾಣ ಆಡ್ತಿದ್ದಾರೆ. ನಾನು ಮುಂದೆ ಬ್ಲಾಗ್ ಮಾಡ್ತಾಯಿದ್ರೆ ನನಗೆ ಹಾಕಕ್ಕೆ ಬಂದಳು ನಮ್ಮ ಕ್ಲಾಸ್ಮೇಟ್ ಆಟ ಆಡ್ಸೋಕ್ಕೆ. ನೀನೇನಕ್ಕೆ ಹಾಕ್ತೆ ಬಿಡು ಅಂದ್ಬಿಟ್ಟು ನಾನು ಧೈರ್ಯವಾಗಿ ನಿಂತ್ಕೊಂಡೆ ಅಲ್ಲಿ. ಮತ್ತು ಅವರು ತಮ್ಮ ಹಂಗೆಲ್ಲ ಹಾಕ್ಬಾರ್ದಕ್ಕ, ಈ ಕಡೆ ಹಾಕು ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಬ್ಬ ಪಲ್ವಿ ಅಂತ ಫ್ರೆಂಡು, ಅವರು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ. ಫಸ್ಟು ಪಿಂಕ್ ಡ್ರೆಸ್ ಹುಡುಗಿ ಅಂದಲ್ಲ, ಕವಿತಾ ಅಂತ ಅವ್ರ ಹೆಸರು. ನೆಕ್ಸ್ಟು ನನ್ನ ಮಗ, ಅವರು ಆಟ ಆಡ್ತಿದ್ದಾನೆ. ಅದು ನನ್ನ ಚಾನ್ಸ್, ನನ್ನ 4 ಚಾನ್ಸ್, ನನ್ನ ಚಾನ್ಸು ಅವನೇ ಆಡ್ತಿದ್ದಾನೆ. ಅಲ್ಲಿ ಬಾಟಲ್ಸ್ಗೆ ಹೊಡಿಬೇಕು. ಅದು ಬಂದೂಕಿಂದ ಹೊಡೆದ್ರೆ ಅದು ಬಂದುಬಿಟ್ಟು ಅದು ಯಾವ ಬಾಟಲ್ ಬಿದ್ದರೆ ಅದು ಅಷ್ಟೇ. ನೋಡ್ರಿ, ನೀನು ಮಾತಾಡಿದ್ರೆ ಬ್ಲಾಗ್ ಮಾಡ್ತೀಯ ಅಂತ ಕೇಳ್ತಾರೆ ಕವಿತಾ ಅಂತ ಹುಡುಗಿ. ನಾನು ಏನೂ ಮಾತಾಡಲಿಲ್ಲ ಆ ಹುಡುಗಿನ.
ಬ್ಲಾಗ್ ಮಾಡ್ತೀನಿ ಅಂದರೆ ಸಾಕು, ಅಯ್ಯೋ ನನಗೇನಮ್ಮ ಹಿಂಸೆ ಕೊಡ್ತೀಯ ನೀನು, ಬ್ಲಾಗರ್ ಅಂದ್ಬಿಟ್ಟು ನನ್ನ ಆಟ ಆಡಿಸ್ತಾ ಇದ್ಲು. ನೀನು ನನ್ನನ್ನು ಬ್ಲಾಗಲ್ಲಿ ತೋರಿಸಿದ್ರೆ ನಿಂಗೆ ಲೈಕ್ ಮಾಡಲ್ಲ ಅಂದರು. ಆಯ್ತು ಹೋಗಿ ನೀನು ಲೈಕ್ ಮಾಡಬೇಡ, ನಾನು ಹಾಕ್ತೀನಿ ಅಂತ ಹೇಳಿದೆ. ನೆಕ್ಸ್ಟು ಇಲ್ಲಿ ಶಟಲ್ ಕಾಕ್ ಆಡ್ತಿದ್ದಾರಲ್ಲ, ಆ ಕಡೆ ರೆಡ್ ಡ್ರೆಸ್ ಹುಡುಗಿ, ರೆಡ್ ಪಿಂಕ, ಆ ಹುಡುಗಿ ಬಂದುಬಿಟ್ಟು ಚೈತ್ರ ಅಂತ ಆ ಹುಡುಗಿ. ನೆಕ್ಸ್ಟು ಈ ಕಡೆ ಪ್ಯಾಂಟು ಟಾಪ್ ಹಾಕಿದಾರಲ್ಲ ಅವರು ಹೇಮಲತಾ ಅಂತ, ಇಬ್ಬರು ಅವ್ರು ಶಟಲ್ ಕಾಕ್ ಆಡ್ತಿದ್ದಾರೆ. ನೆಕ್ಸ್ಟ್ ಅವ್ರವ್ರ ಪಾಡ್ಗೆ ಅವ್ರವ್ರು ಆಟ ಆಡ್ತಾ ಇದ್ದಾರೆ. ಎಲ್ಲ ಅವ್ರೇನು ಕೆಲಸನೋ ಏನೋ ಅವ್ರು ಮಾಡ್ಕೊತಾ ಇದ್ದಾರೆ. ಆಟ ಆಡೋರು ಆಟ ಆಡ್ತಾರೆ, ಶಟಲ್ ಕಾಕು ಮತ್ತು ಬಾಲು, ಈ ಬ್ಯಾಟು ಬಾಲು ಈ ಥರ ಎಲ್ಲ ಆಟ ಆಡ್ತಾಯಿದ್ರು. ಒಟ್ಟಿನಲ್ಲಿ ನೆನ್ನೆ ಡೇ ಅಂತೂ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಅವ್ರ ಮಕ್ಕಳನ್ನ ಕರ್ಕೊಂಬಂದಿದ್ರು, ಕೆಲವರು ಅವ್ರ ಹಸ್ಬೆಂಡು ಮಕ್ಕಳು ಕರ್ಕೊಂಬಂದಿದ್ರು. ನೆಕ್ಸ್ಟು ಇಲ್ಲಿ ನಾನು ನಾನು ಫಸ್ಟ್ ಟೈಮ್ ಆ ಥರ ಆಟಗಳೆಲ್ಲ ಆಡ್ತಿರೋದು. ನನಗೆ ಭಯ ಆಯಿತು. ಅಂದರೆ ಕೆಳಗಿಂದ ನೋಡಿದ್ರೆ ಈಸಿ ಅನ್ನಿಸ್ತು. ಮತ್ತು ನಾವೇ ಅಲ್ಲಿ ಆಟ ಆಡೋಕ್ಕೆ ಹೋಗ್ತೀವಲ್ಲ, ಆವಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ. ಫಸ್ಟ್ ಟೈಮ್ ಅಲ್ವಾ, ನಮ್ಮ ಹಸ್ಬೆಂಡು ವೀಡಿಯೋ ಮಾಡಿದ್ದಾರೆ, ಆಡು ಅಂತ ಎನ್ಕರೇಜ್ಮೆಂಟ್ ಮಾಡ್ತಿದ್ದಾರೆ ನನಗೆ. ಅದು ಹಗ್ಗದ ಮೇಲೆ ಹೋಗಬೇಕಲ್ವಾ, ಪರವಾಗಿಲ್ಲ, ಅದ್ರ ಮೇಲೆ ಏನೋ ನಾನು ಹೋದೆ. ಅವರು ನನ್ನ ಹಿಂದೆ ಬರ್ತಾಯಿದ್ದಾನೆ, ಜಗದೀಶ ಅಂತ ಕ್ಲಾಸ್ಮೇಟು, ಆಟ ಆಡಿಸ್ತಿದ್ದಾನೆ. ಬಂದುಬಿಟ್ಟು ಜೋರಾಗಿ ಕುಣಿಯೋದು, ಅಂದರೆ ನಮಗೆ ಭಯ ಬೀಳ್ಸೋದು. ಅವ್ರಿಗೆ ಭಯ ಇಲ್ವಲ್ಲ, ನಮಗೆ ಭಯ ಬೀಳ್ಸೋದು. ನನಗೇನಂದರೆ ಎಲ್ಲಾದರೂ ಅದು ಹಗ್ಗ ಏನನ್ನ ಕಟ್ಟಾಗಿಬಿಟ್ರೆ ಅಯ್ಯಪ್ಪ ಏನು ಮಾಡೋದು ಅಂತ ನನಗೆ ಭಯ. ಅವ್ರಿಗೆ ನೋಡಿದ್ರೆ ಆಡಿದ್ದೇ ಆಟ ಆಗೋಯ್ತು. ಅಂದರೆ ನಾವು ಯಾವಾಗೂ ಅಲ್ವಾ ಸಿಕ್ಕಿರೋದು, ಅದಕ್ಕೆ ಅವ್ರಿಗೆ ಖುಷಿ ಆಗಿಬಿಟ್ಟು ಈ ಥರ ಎಲ್ಲ ಆಟ ಆಡಿಸ್ತಾರೆ ಅವರು. ನಾನೇ ಸುಮ್ಮನಿರಪ್ಪ, ನೀನೇನು ಹಿಂಗೆ ಆಟ ಆಡ್ತೀಯ, ನಂಗೆ ಈಗಲೇ ಭಯ ಬಿದ್ದು ಸಾಯ್ತಾಯಿದ್ದೀನಿ, ನೀನು ನೋಡಿದ್ರೆ ಹಿಂಗೆ ಆಟ ಆಡಿಸ್ತಾ ಇದ್ದೀಯ ಅಂದ್ಬಿಟ್ಟು ನಾನು ಹಿಂದೆ ತಿರುಗಿ ಹೇಳ್ತಾ ಇದ್ದೀನಿ. ನೀನೇನನ್ನ ಅನ್ಕೋ ಹೋಗು ಅಂದ್ಬಿಟ್ಟು ಅವ್ರು ಆಡಿದ್ದೇ ಆಟ ಮಾಡಿದ್ರು. ನೆಕ್ಸ್ಟು ಇಲ್ಲಿ ನಮ್ಮ ಕ್ಲಾಸ್ಮೇಟ್ ಹುಡುಗಿ ಹತ್ತುತ್ತಾ ಇರೋದು. ನಾನು ಅಲ್ಲಿಗೆ ಹೋದೆ, ಏನೋ ದೊಡ್ಡದಾಗಿ ಹತ್ತೋಳ ಥರ ಹೋದೆ. ನನಗೆ ಯಾಕೋ ಧೈರ್ಯ ಸಾಲಿಲ್ಲ. ಅದು ಅಲ್ಲಾಡ್ತಾ ಇರುತ್ತಲ್ವ, ನೋಡ್ರೆ ಅದು ನೋಡ್ತಾ ಇದ್ರೇ ಭಯ ಆಗುತ್ತೆ. ಅದು ಯಾಕೋ ಅದು ಒಂದು ಹೆಜ್ಜೆ ಇಡ್ತೀನಿ, ಇನ್ನೊಂದು ಹೆಜ್ಜೆ ಅದ್ರ ಮೇಲೆ ಇಡೋಕ್ಕಾಗ್ತಾಯಿಲ್ಲ, ನನಗೆ ಧೈರ್ಯ ಸಾಲಿಲ್ಲ. ಅದಕ್ಕೆ ನಾನು ಅದು ಆಟ ಆಡಲಿಲ್ಲ, ಹಿಂದಕ್ಕೆ ಬಂದುಬಿಟ್ಟೆ. ಇಲ್ಲಿ ಎಲ್ಲ ನಗ್ತಾ ಇದ್ದಾರೆ ಬಿದ್ದು. ಯಾಕೆ ಅಂದರೆ ಅಲ್ಲಿ ಪಂಚುಗಳ ಮೇಲೆ ಪಂಚುಗಳು ಹಾಕ್ತಾರಲ್ವ, ಸೊ ಹಾಗಾಗಿ. ಮತ್ತು ಇಲ್ಲಿ ಬಂದುಬಿಟ್ಟು ನಾನೊಂದು ವಿಡಿಯೋ ಮಾಡಿ ಚೆನ್ನಾಗಿರುತ್ತೆ ಅಂದೆ. ಫ್ರೆಂಡ್ಸು, ಫ್ಯಾಮ್ಲಿ ಮೆಂಬರ್ಸು ಎಲ್ಲ, ಅಂದರೆ ಫ್ರೆಂಡ್ಸು ಕಮ್ಮಿ ಬಂದಿದ್ದರು, ಫ್ಯಾಮ್ಲಿ ಮೆಂಬರ್ಸು ಮಕ್ಕಳು ಬಂದಿದ್ರಲ್ವ, ತುಂಬ ಚೆನ್ನಾಗಿತ್ತು ನೆನ್ನೆ ದಿನ ಅಂತೂ. ನೆಕ್ಸ್ಟು ವಾಪಸ್ ಆದ್ವಿ. ಒಂದು 5:30 9 ಅಲ್ಲ, ಒಂದು 4:30 ಇಲ್ಲ 5ಗೆ ನಾವು ವಾಪಸ್ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ 6:15 ಆಗಿತ್ತು. ಇಷ್ಟೇ ಫ್ರೆಂಡ್ಸ್ ಬ್ಲಾಗ್. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.